Hi dear friends, welcome back to the next part of integration. I don't remember the part number, but I hope you have watched all the previous videos. And let's start. Well, this was the homework questions which I gave you in the last video. Well, I hope many of you might have tried it all this one actually. The first one, ಏನಿದೆ ಹೇಳಿ, ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಓವರ್. ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಿ? ಐ ಥಿಂಕ್ ಇದು ಮಾಡ್ಲಿಕ್ಕೆ ಬರುತ್ತೆ ಅನ್ಕೋತೀನಿ ಅಲ್ವಾ? ಏನಿಲ್ಲ, ಸುಮ್ಮನೆ ನೀವು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಏನು, ಪುಟ್ ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಯಾಕೆ ಹೇಳಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ವಿಲ್ ಗೆಟ್ 1 ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ ಅಂತ ಬರುತ್ತೆ. ಆ್ಯಂಡ್ ವಿಚ್ ಈಸ್ ದೇರ್ ಹಿಯರ್ ಇಟ್ ಸೆಲ್ಫ್ ಅಲ್ವಾ? ಸೊ ಈ ಕ್ವಶನ್ ಅಂತೂ ತುಂಬ ಈಸಿ ಇದೆ, ಅದನ್ನು ನೀವೆಲ್ಲರೂ ಮಾಡಿರ್ತೀರಿ ಅಂತ ಅನ್ಕೊಳ್ತೀನಿ. ಓಕೆ, ಸೊ ಲೆಟ್ ಮೀ ಪಾಸ್ ಫಾರ್ ದಿಸ್ ಒನ್. ಇದು ಬೇಡ, ಫಸ್ಟ್ ಕ್ವಶನ್ ಬೇಡ, ಈಸಿ ಇದೆ. ಸೆಕೆಂಡ್ ಕ್ವಶನ್ ಹೇಗೆ ಮಾಡ್ತೀರಿ? ವೆಲ್, ಸೆಕೆಂಡ್ ಕ್ವಶನನ್ನು ಡೈರೆಕ್ಟಾಗಿ ಮೋಸ್ಟ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಐ ವಿಲ್ ಸಿ ದ ಡಿನಾಮಿನೇಟರ್. ಇಲ್ಲಿ 6 ಮತ್ತು 4 ಯಾಕೆ ಬರ್ತಿದ್ದಾರೆ ಅವರು? ಅಲ್ಲಿ 2 ಅನ್ನೋ ಕಾಮನ್ ತೆಗಿಬಹುದಲ್ವಾ? ಎಸ್ ಆರ್ ನೋ? ಸೊ ಲೆಟ್ ಮೀ ಟೇಕ್ 2 ಕಾಮನ್ ಇನ್ ದ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ನಾನು 2 ಕಾಮನ್ ತೆಗೆದ್ರೆ ಏನಾಗುತ್ತೆ ನೋಡಿ, ವಿ ವಿಲ್ ಗೆಟ್ 3 ಟೈಮ್ಸ್ ಕಾಸ್ ಎಕ್ಸ್ ಪ್ಲಸ್ 2 ಟೈಮ್ಸ್ sin x ಇಂಟು ಡಿ ಎಕ್ಸ್ ಅಲ್ವಾ? ವೆಲ್, ಇವಾಗ ಏನು ಮಾಡೋಣ, ವಿಲ್ ಸಬ್ಸ್ಟಿಟ್ಯೂಟ್ ಡಿನಾಮಿನೇಟರ್ ಆಸ್ ಟಿ. ಸೊ ಪುಟ್ 3 ಕಾಸ್ ಎಕ್ಸ್ ಪ್ಲಸ್ 2 sin x ಈಕ್ವಲ್ ಟು ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ ನೋಡಿ, ಡಿಫ್ರೆನ್ಷಿಯೇಟ್ ಮಾಡಿದರೆ ಇದು ಕಾಸ್ 3 ಹಾಗೇನಾ? ಕಾಸ್ ಡಿಫ್ರೆನ್ಸಿಯೇಷನ್ ಏನು, ಮೈನಸ್ ಸೈನ್ ಎಕ್ಸು ಡಿ ಎಕ್ಸ್ ಆಮೇಲೆ ಬರೋಣ, ಯಾಕಂದರೆ ಇಲ್ಲೂ ಕೂಡ ಎಕ್ಸ್ ಇದೆ ಅಲ್ವಾ? ಸೊ ಹಾಗೆ. ಸೊ 2 ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಆ್ಯಂಡ್ ವಿ ರೈಟ್ ಹೋಲ್ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಡಿ ಟಿ. ನೌ ಅಬ್ಸರ್ವ್ ಅ ಲಿಟಲ್ ಬಿಟ್, ಕ್ಯಾನ್ ವಿ ಹ್ಯಾವ್ ದ ಸೇಮ್ ಥಿಂಗ್ ಇನ್ ದ ನ್ಯೂಮರೇಟರ್ ಆರ್ ನಾಟ್? ಎಸ್, ಐ ಥಿಂಕ್. ಸಿ, 2 cos x minus 3 sin x minus 3 sin x dx and dt. So we will replace whole numerator. I'll write here in denominator, in the downside. So this whole thing into dx is dt and 1 divided by, I'll write 2 as it is, and this is nothing but our t. Yes or no? So this is 1 by 2t. If I take 2 outside, it will be 1 by 2 integration of 1 by t into dt. So what is 1 by t? Very good. So that is log of mod t plus c. So what's the final answer then? Half of log of mod t का मतलब क्या है? 3 cos x plus 2 sin x ಆಮೇಲೆ ಪ್ಲಸ್ ಸಿ ಅಂತ ಇದೆ ಅಲ್ವಾ? ಅದನ್ನು ನೀವು ಬರ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ತುಂಬ ಜನ ಸಾಲ್ವ್ ಮಾಡಿದಿರಿ ಅಂತಲೂ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ವೆಲ್, ದ ಥರ್ಡ್ ಹೋಮ್ವರ್ಕ್ ಕ್ವಶನ್ ವಾಸ್ ಆ ಥರ ಇದೆ. ಅದನ್ನು ಹೇಗೆ ಸಾಲ್ವ್ ಮಾಡಿದಿರಿ? ಐ ಥಿಂಕ್ ತುಂಬ ಜನ ಸಾಲ್ವ್ ಮಾಡಿದಿರಿ ಅಂತ ಅಂದ್ಕೊಳ್ತೀನಿ ಅಲ್ವಾ? ಸಿಂಪಲ್ ಆಗಿದೆ, ಏನಿಲ್ಲ. ಹಿಂಟ್ ಕೊಡ್ತೀನಿ ನಿಮಗೆ, ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಹಿಂಟ್ ಏನಪ್ಪ ಅಂತಂದರೆ, ಪುಟ್ ರೂಟ್ ಎಕ್ಸ್ ಈಕ್ವಲ್ ಟು ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಮ ಆನ್ಸರ್ ರೆಡಿ ಆಗುತ್ತೆ. ಓಕೆನಾ? ಸೊ ಈ ಕ್ವಶನ್ನ ನೀವೇ ಸಾಲ್ವ್ ಮಾಡಬೇಕು. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಸಾಲ್ವ್ ಇಟ್ ಇಫ್ ಯು ಆರ್ ನಾಟ್ ಸಾಲ್ವ್ ಆಸ್ ಅ ಹೋಮ್ವರ್ಕ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಂಟಿಗ್ರೇಷನ್ ಆಫ್ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ 1 ಮೈನಸ್ ಟ್ಯಾನ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತಿದೆ. ಹೇಗೆ ಸಾಲ್ವ್ ಮಾಡೋದು ಸ್ವಲ್ಪ ತಲೆ ಓಡಿಸಿ. ನಾನು ತಲೆ ಓಡಿಸಿದ್ರೆ ಮೋಸ್ಟ್ಲಿ ಗೊತ್ತಾಗುತ್ತೆ. ಪುಟ್ 1 ಮೈನಸ್ ಟ್ಯಾನ್ ಎಕ್ಸ್ ಈಕ್ವಲ್ ಟು ಟಿ ಅಂತ ಬರಿತೀನಿ ಅಂತ ಅಂದ್ಕೊಳ್ಳಿ ಅಲ್ವಾ? ಸೊ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಅಂತೂ ಕಾನ್ಸ್ಟೆಂಟ್ ಇದೆ, ಹೋಯಿತು. ಸೊ ಇದು ಮೈನಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ ಅಂತಾಗುತ್ತೆ. ಸೊ ಮೈನಸ್ ಸೈನ್ ಕೂಡ ಆ ಕಡೆ ಕಳಿಸ್ಬಿಟ್ರೆ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ ಅಂತಾಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಮ್ಮ ಹತ್ರ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಲ್ಲಿ ಕ್ವಶನಲ್ಲಿ ಇಲ್ಲೇ ಇಲ್ಲಲ್ಲ. ಇಟ್ ಈಸ್ ನಾಟ್ ದೇರ್ ಇನ್ ದ ಕ್ವಶನ್. ಸೊ ದೆನ್ ವಾಟ್ ಟು ಡೂ? I think sec square x dx is there here. How? Because 1 by cos square is nothing but sec square. Again, that is the basics, right? So I can write the question itself as sec square x divided by 1 minus tan x the whole square into dx. ಈ ಥರ ಬರಿಬೋದಲ್ವ ನಾನು? ವೆರಿ ಗುಡ್. ಸೊ ನಾವು ವಿ ವಿಲ್ ಈಸಿಲಿ ರಿಪ್ಲೇಸ್ ಇಟ್. ಸೊ ನೋಡಿ, ಇಂಟಿಗ್ರೇಷನ್ ಇದೆ, ಸೆಕ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ
1 ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಅಂತಿದೆಯಲ್ವಾ. ಸೊ ನಾವು ದಿಸ್ ವಿಲ್ ಬಿಕಮ್ ನೋಡಿ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂದರೆ ಡಿ ಟಿ. ಸೊ ಇದು ಡಿ ಟಿ ಆಯಿತು. ಸೊ 1 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಟಿ ಅಂತ ಹೇಳಿಬಿಟ್ಟು 2 ಇದೆ ಸ್ಕ್ವೇರ್ ಆಯಿತು ಅಲ್ವಾ. ಸೊ ಇದನ್ನು ಹೇಗೆ ಮಾಡೋದೀಗ, ದಿಸ್ ಈಸ್ ಟಿ ರೇಸ್ ಟು ಮೈನಸ್ 2 ಇಂಟು ಡಿ ಟಿ ಅಂತಾಗುತ್ತೆ. ಇಂಟಿಗ್ರೇಟ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಹೇಳಿ. ಸೊ ದಿಸ್ ಈಸ್ ಟಿ ರೇಸ್ ಟು ಮೈನಸ್ 2 ಪ್ಲಸ್ 1 ಮೈನಸ್ 2 ಪ್ಲಸ್ 1 ಆ್ಯಂಡ್ ಸಿ. ಸೊ ವಾಟ್ಸ್ ಯುವರ್ ಆನ್ಸರ್ ದೆನ್, ಟಿ ರೇಸ್ ಟು ಮೈನಸ್ 1 divided by minus 1 plus c or minus 1 by t plus c. ಇದು ಮೈನಸ್ ಈ ಕಡೆ ಬರ್ಕೊಂಡ್ಬಿಡ್ತೀನಿ. ಟಿ ರೇಸ್ ಟು ಮೈನಸ್ 1 ಅಂದರೆ 1 ಬೈ ಟಿ ಆಗುತ್ತೆ. ಕೊನೆಗೆ ಏನು ಮಾಡಿ ಟಿಯನ್ನು ರಿಪ್ಲೇಸ್ ಮಾಡಬೇಡಿ. ಇದರಿಂದ ರಿಪ್ಲೇಸ್ ಮಾಡ್ತೀರಾ, ಟಿ ಅಂದರೆ 1 ಮೈನಸ್ ಟ್ಯಾನ್ ಎಕ್ಸಿಂದ ರಿಪ್ಲೇಸ್ ಮಾಡಿ. ಯುವರ್ ಆನ್ಸರ್ ಈಸ್ ರೆಡಿ. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಏನಿದೆ, ಇಂಟಿಗ್ರೇಷನ್ ಆಫ್ ಅಂಡರ್ ರೂಟ್ ಸೈನ್ 2x ಇಂಟು ಕಾಸ್ 2x dx ಅಂತಿದೆ. ಹೇಗಪ್ಪ ಸಾಲ್ವ್ ಮಾಡೋದು ಇದನ್ನು, ಹೌ ಟು ಸಾಲ್ವ್ ದಿಸ್ ಕ್ವಶन, इसको कैसे सॉल्व करें, हे क्वेश्चन आम्ही कसं सॉल्व करायचं. I think I don't know Urdu, but yeah, how to solve this one now. Yeah, so what I'll do is I'll put sin 2x equal to t. I don't know whether it will give me right answer or not. Please pause the video and try it by yourself and see whether you will get the answer or not. Try ಮಾಡಿ ನೋಡೋಣ. ಸೊ ಸೈನ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಕಾಸ್ 2x ಆಗುತ್ತೆ. 2 ಅನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 2 ಟೈಮ್ಸ್ ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ ಅಂತಾಗುತ್ತೆ. ಐ ವಿಲ್ ರೈಟ್ ಕಾಸ್ ಟೈಮ್ಸ್ 2x ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 1 ಬೈ 2 ಇಂಟು ಡಿ ಟಿ. ಸೊ ಮೈ ಕ್ವಶನ್ ವಿಲ್ ಬಿಕಮ್ ನಾವು ಅಂಡರ್ ರೂಟ್ ಏನಿದೆ ಅದು ಸೈನ್ 2x ಇಂಟು ಕಾಸ್ 2x ಡಿ ಎಕ್ಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್. ನೋಡಿ ಏನು ಮಾಡೋಣ, ರೂಟ್ ಬರೆಯೋಣ, ಸೈನ್ 2x ಬರೆಯೋದು ಬೇಡ. ಏನಕ್ಕಂದರೆ 2x ಅನ್ನು ಏನು ಮಾಡಿದ್ದೀವಿ ಟಿ ಅಂತ ಬರೆದಿದ್ದೀವಿ, ಸರಿನಾ, ಇಂಟು ಆಮೇಲೆ ಕಾಸ್ 2x ಡಿ ಎಕ್ಸ್ ಅಂದರೆ ಇಲ್ಲೇ ಇದೆ ನೋಡಿ, ಏನದು 1 ಬೈ 2. ಒಂದು ಸ್ಟೆಪ್ ನಾನು ಸ್ಕಿಪ್ ಮಾಡಿದ್ದೀನಿ, ಈ 1 ಬೈ 2 ಹೊರಗಡೆ ಬರ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಅಗೇನ್ ವೆರಿ ಈಸಿ. ಸೊ ದಿಸ್ ಈಸ್ ಟಿ ಪವರ್ ಹಾಫ್ ಅಲ್ವಾ, ವೆರಿ ಗುಡ್. ಸೊ ಟಿ ಪವರ್ ಹಾಫನ್ನು ಹೇಗೆ ಇಂಟಿಗ್ರೇಟ್ ಮಾಡ್ತೀರಿ, ಅಗೇನ್ ಸಿಂಪಲ್, 1 ಬೈ 2 ಟಿ ರೇಸ್ ಟು ಹಾಫ್ ಪ್ಲಸ್ 1 ಹಾಫ್ ಪ್ಲಸ್ 1 ಆಮೇಲೆ ಪ್ಲಸ್ ಸಿ. ಮುಂದೆ ಹೇಗೆ ಮಾಡಬೇಕು ಅಂತ ಗೊತ್ತಿದೆಯಲ್ವಾ, ಗೊತ್ತಿಲ್ವಾ, ಗೊತ್ತಿರುತ್ತೆ. ಓಕೆ, ಸೊ 2 ಎಲ್ ಸಿ ಎಮ್ ತೊಗೊಳ್ಳಿ, ಸಿಂಪ್ಲಿಫೈ ಮಾಡಿ, ಟಿಯನ್ನು ರಿಪ್ಲೇಸ್ ಮಾಡಿ, ಯುವರ್ ಆನ್ಸರ್ ವಿಲ್ ಬಿ ರೆಡಿ. ಸಿ ಐ ಆಮ್ ಗಿವಿಂಗ್ ಯು ದ ಕ್ಲೂಸ್. ಓಕೆ, ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್, ನಾಟ್ ಮೀ. ಸೊ ದ ಪ್ರಾಕ್ಟೀಸ್ ಶುಡ್ ಕಮ್ ಫ್ರಮ್ your side, not from my side. Yeah, that's how it is. So please pause the video and solve it. Yeah, so dear friends, next question ನೋಡಿ, 2 ಕ್ವಶನ್ ಬರ್ತಿದ್ದೀನಿ, ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೆಕೆಂಡ್ ಕ್ವಶನಲ್ಲಿ ಮಾತ್ರ ಐ ಥಿಂಕ್ ಇದು ಸ್ಕ್ವೇರ್ ಆಗಿದೆ. ಸೊ ಐ ವಿಲ್ ಹೆಲ್ಪ್ ಯು ದ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನನ್ನು ನೀವು ಮಾಡ್ಬೋದು, ಇನ್ಫ್ಯಾಕ್ಟ್ ಫಸ್ಟ್ ಕ್ವಶನ್ ಕೂಡ ನೀವು ಮಾಡ್ಬೋದು. ಸಾಧ್ಯ ಆದರೆ ಪಾಸ್ ಮಾಡಿ ಟ್ರೈ ಮಾಡಿ, ಓಕೆನಾ. ಸೊ ವಾಟ್ ಐಲ್ ಡೂ, 1 ಪ್ಲಸ್ ಕಾಸ್ ಎಕ್ಸ್ ಇದೆಯಲ್ವಾ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, ಪುಟ್ 1 ಪ್ಲಸ್ ಕಾಸ್ ಎಕ್ಸ್ ಈಕ್ವಲ್ ಟು ಟಿ ಅಂತ ಬರೆಯೋಣ. ಏನಾಗುತ್ತೆ ನೋಡಿ, 1 ಅಂತೂ ಕಾನ್ಸ್ಟೆಂಟಾ, 0 ಆಗುತ್ತೆ. ಕಾಸ್ ಎಕ್ಸ್ದು ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಡಿ ಟಿ. ಮೈನಸ್ ಗೋಸ್ ದ್ಯಾಟ್ ಸೈಡ್, ದಿಸ್ ಈಸ್ ಸೈನ್ ಎಕ್ಸ್ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಸೊ ನೋಡಿ ಇಂಟಿಗ್ರಲ್ ಹೇಗೆ ಚೇಂಜ್ ಆಗುತ್ತಂತ, ದಿಸ್ ಈಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ವಿಲ್ ಬಿ ಕನ್ವರ್ಟೆಡ್ ಟು ಸೈನ್ ಎಕ್ಸ್ ಡಿ ಎಕ್ಸ್ ಅಂದರೆ ಇಲ್ಲಿದೆ ನೋಡಿ, ಸೈನ್ ಎಕ್ಸ್ ಡಿ ಎಕ್ಸ್ ಇದೆಯಾ. ಸೊ ಇದೇನಾಗುತ್ತೆ ಮೈನಸ್ ಡಿ ಟಿ ಅಂತ ಆಗಿಬಿಡ್ತು. ವಾಟ್ ಆಮ್ ಲೆಫ್ಟ್ ವಿತ್ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್, ಅದು ಟಿ ಆಗಿದೆ ಅಲ್ವಾ. ವೆರಿ, ದಿಸ್ ಇಸ್ ಸಿಂಪಲ್. ನಾವು ಮೈನಸ್ ವಿಲ್ ಕಮ್ ಔಟ್ ಸೈಡ್. ಸೊ ದಿಸ್ ಈಸ್ 1 ಬೈ ಟಿ ಆ್ಯಂಡ್ ಡಿ ಟಿ. ದೆನ್ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಬೈ ಟಿ, ವೆರಿ ಗುಡ್, ಮೈನಸ್ ಆಫ್ ಲಾಗ್ ಆಫ್ ಮಾಡ್ ಟಿ ಪ್ಲಸ್ ಸಿ. ಮತ್ತೇನು ಮಾಡಬೇಕು, ಟಿಯನ್ನು ರಿಪ್ಲೇಸ್ ಮಾಡಬೇಕು. ಸೊ ದಿಸ್ ಈಸ್ ಮೈನಸ್ ಲಾಗ್ ಟಿ ಅಂದರೆ 1 ಪ್ಲಸ್ ಕಾಸ್ ಎಕ್ಸ್ ಆಮೇಲೆ ಪ್ಲಸ್ ಸಿ. ಸ್ಟಾರ್ಟಿಂಗ್ ಮೈನಸ್ ಬರೋದು ಇಟ್ಸ್ ನಾಟ್ ಗುಡ್ ಹ್ಯಾಬಿಟ್ ಅಲ್ವಾ. ಸೊ ಮೈನಸನ್ನು ರಿಮೂವ್ ಮಾಡೋಣವಾ, ಹೇಗೆ ರಿಮೂವ್ ಮಾಡ್ತೀರಿ, ಈ ಮೈನಸನ್ನು ಇಲ್ಲಿ ತೆಗೆದುಬಿಟ್ಟು ಇಲ್ಲಿ ಬರೀಬಹುದು. ಬಿಕಾಸ್ ಲಾಗ್ ಪ್ರಾಪರ್ಟಿ ಏನಿದೆ ಹೇಳಿ, ಲಾಗ್ ಆಫ್
ಎಮ್ ರೇಸ್ ಟು ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಮ್ ಅಲ್ವಾ. ಸೊ ಅದನ್ನೇ ಯೂಸ್ ಮಾಡ್ತೀನಿ. ಬೇಕಂದರೆ ನೀವು -1 ಬರ್ಕೊಳ್ಬೋದು, ಬಿಕಾಸ್ ಐ ಡೋಂಟ್ ವಾಂಟ್ ನೆಗೆಟಿವ್ ಥಿಂಗ್ಸ್ ಫಸ್ಟ್ ಅಲ್ವಾ. ಲೈಫಲ್ಲಿ ಯಾವಾಗಲೂ ವಿ ಶುಡ್ ಬಿ ಆಲ್ವೇಸ್ ಪಾಸಿಟಿವ್, ಸೊ ಐ ಡೂ ದ್ಯಾಟ್. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ವೇಟ್ ಒನ್ ಮೋರ್ ಥಿಂಗ್. ದಿಸ್ ಒನ್ ಇಲ್ಲೇನಾಗಿದೆ ನೋಡಿ, ಕ್ವಶನಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ ಅಲ್ವಾ. ಓನ್ಲಿ ಥಿಂಗ್ ಈಸ್ ಇಲ್ಲಿ ಸ್ಕ್ವೇರ್ ಬಂದಿದೆ. ಸೊ ಎಲ್ಲ ಕೂಡ ಸೇಮ್ ಆಗುತ್ತೆ. ಐ ಥಿಂಕ್ ಎವ್ರಿಥಿಂಗ್ ವಿಲ್ ರಿಮೇನ್ ಸೇಮ್. ಓನ್ಲಿ ಥಿಂಗ್ ಇದು 1 + cos x ಇದೆ ಅಲ್ವಾ, ಅಲ್ಲಿ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಇದು t² ಆಗುತ್ತೆ. ಮೋಸ್ಟ್ಲಿ ಇದು t² ಆಗುತ್ತೆ. ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡಬೇಕು ನೀವು. ಓಕೆ, ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ದ್ಯಾಟ್ ಆಲ್ಸೋ. ನೋಡಿ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಂಟಿಗ್ರೇಷನ್ ಆಫ್ 1/1 + tan x dx = t. ಇದು ಕ್ವಶನ್ ಕೂಡ ತುಂಬ ಸರಿ ಇಟ್ ಹ್ಯಾಸ್ ಕಮ್ ಇನ್ ದ ಎಕ್ಸಾಮ್. ಸೊ ವಾಟ್ ಐಲ್ ಡೂ ಇಸ್ ಐ ವಿಲ್ ಪಾಸ್ ಫಾರ್ ಅ ಮಿನಿಟ್. ಸೊ ನಾನು ಪಾಸ್ ಮಾಡ್ತೀನಿ, ನೀವು ಪಾಸ್ ಮಾಡಿ ನೋಡಿ ಇದನ್ನೇನಾದರೂ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುತ್ತಾ, ಏನು ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಏನು ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸೊ ಪಾಸ್ ದ ವಿಡಿಯೋ ಆ್ಯಂಡ್ ಥಿಂಕ್ ಫಾರ್ ಅ ವೈಲ್. ಐ ಥಿಂಕ್ 1 + tan x ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ sec² x ಅಂತ ಬರುತ್ತೆ. ಬಟ್ ಇಲ್ಲಿ sec² x ಟರ್ಮೇ ಇಲ್ಲ ಅಲ್ಲ, ಸೊ ಆ ಥರ ಮಾಡಲಿಕ್ಕೆ ಬರೋದಿಲ್ಲ. ಇದು 1 + tan² x ಇದ್ದರೆ ನಾನು 10th ಸ್ಟ್ಯಾಂಡರ್ಡ್ ಐಡೆಂಟಿಟಿ ಯೂಸ್ ಮಾಡ್ಬೋದಾಗಿತ್ತು, sec² ಬರಿಬೋದಾಗಿತ್ತು, ಬಟ್ ಅದು ಕೂಡ ಇಲ್ಲ. ಆಮೇಲೆ ಮತ್ತೇನು ಮಾಡಬಹುದು, ವಾಟ್ ಐಲ್ ಡೂ ಇಸ್ ಐ ವಿಲ್ ಕನ್ವರ್ಟ್ ಸೈನ್ ಆ್ಯಂಡ್ ಕಾಸಲ್ಲಿ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಐ ಡೋಂಟ್ ನೋ ಬಟ್ ವಿಲ್ ಟ್ರೈ. 1/1 + sin x cos x ಇಂಟು dx ಅಂತ ಬರೀತೀನಿ. ಓಕೆನಾ, ಟ್ಯಾನ್ sin by cos. ಸ್ವಲ್ಪ ಎಲ್ ಸಿ ಎಮ್ ತೆಗೆದು ಸಿಂಪ್ಲಿಫೈ ಮಾಡೋಣವಾ. ಸೊ ಏನಾಗುತ್ತೆ ನೋಡಿ, ಇಲ್ಲಿ cos x ಬರುತ್ತಾ, ಇದು cos x ಮೇಲೆ ಹೋಗುತ್ತೆ ಅಲ್ವಾ. ಸೊ ದಿಸ್ ಈಸ್ cos x ಅಪಾನ್ cos x ಪ್ಲಸ್ sin x. ಐ ಹೋಪ್ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಕರೆಂಟ್ ಕೂಡ ಬಂದಿದೆ, ಲೈಟ್ಸ್ ಚೆನ್ನಾಗಿ ಕಾಣಿಸಿದೆ ಅಂದ್ಕೊಳ್ತೀನಿ. ಸೊ ಇವಾಗ ಮುಂದೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸೊ ಏನು ಮಾಡೋಣ ಅಂತಂದರೆ, ಈಗ ಇದನ್ನು ಕೆಳಗಡೆದನ್ನು ನಾನು ಟಿ ಅಂತ ಬರೆದ್ರೂ ಕೂಡ ಐ ಥಿಂಕ್ ವರ್ಕ್ ಆಗೋದಿಲ್ಲ. ಇಲ್ಲೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ನೋಡಿ ಈ ಥರ ಮಾಡ್ತೀನಿ. ಐ ವಿಲ್ ರೈಟ್ 2 cos x ಡಿವೈಡೆಡ್ ಬೈ cos x ಪ್ಲಸ್ sin x. ಆಮೇಲೆ ಎಕ್ಸ್ಟ್ರಾ 2 ಆ್ಯಡ್ ಮಾಡೋದ್ರಿಂದ ಅದನ್ನು 2 ಇಂದ ಡಿವೈಡ್ ಕೂಡ ಮಾಡ್ತೀನಿ ಅಲ್ವಾ. 2 ಕ್ಯಾನ್ಸಲ್ ಆಗಿ ಸೇಮ್ ಥಿಂಗ್ ಬರುತ್ತೆ. ಬಟ್ ನೀವು ಕೇಳ್ತಾರೆ 2 ಇಂದ ಏನಕ್ಕೆ ಮಾಡಿದ್ರಿ ಸರ್ ಅಂತ, ಸ್ವಲ್ಪ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಅದನ್ನು ನಾನು ಈ ಥರ ಬರಿತೀನಿ. 1/2 ಐ ವಿಲ್ ರೈಟ್ ದಿಸ್ ಆ್ಯಸ್ cos x, ಡಿನಾಮಿನೇಟ್ರಲ್ಲಿ ಏನಿದೆ ಹೇಳಿ cos x ಪ್ಲಸ್ sin x ಇದೆ ಅಲ್ವಾ. ಸೊ ನ್ಯೂಮರೇಟರ್ನ ಹೇಗೆ ಅಡ್ಜಸ್ಟ್ ಮಾಡ್ತೀನಿ, 2 ಟೈಮ್ಸ್ cos x ಬರೀಬೇಕಲ್ವಾ. ಸೊ ಈ 2 ಟೈಮ್ಸ್ cos x ಅನ್ನು ಈ ಥರ ಬರಿತೀನಿ ನೋಡಿ. ಏನು ಮಾಡ್ತೀನಿ, ಇಲ್ಲೊಂದು ಪ್ಲಸ್ sin x ಒಂದು ಆ್ಯಡ್ ಮಾಡ್ತೀನಿ, ಆಮೇಲೆ cos x ಬರೆದು ಮೈನಸ್ sin x ಬರಿತೀನಿ. ನೋಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಏನೆಲ್ಲ ಆಗಿದೆ ಅಂತ. 2 ಟೈಮ್ಸ್ cos x ಬೇಕಿತ್ತು, cos x ಪ್ಲಸ್ cos x ವಿಲ್ ಬಿ 2 ಟೈಮ್ಸ್ cos x, ಅದಂತೂ ಆಗಿದೆ. ಎಕ್ಸ್ಟ್ರಾ ಏನು ಮಾಡಿದ್ದೀನಿ ಅಂದರೆ ಅದನ್ನು ಅಡ್ಜಸ್ಟ್ಮೆಂಟು ಆ್ಯಡ್ sin x ಸಬ್ಟ್ರಾಕ್ಟ್ sin x, ಮತ್ತೆ ಕ್ಯಾನ್ಸಲ್ ಆಗುತ್ತೆ, ಸೇಮ್ ಥಿಂಗ್ ಬರುತ್ತೆ. ಸೊ ನೀವು ಕೇಳಿದ್ರೆ ಸರ್ ಯಾಕೆ ಅಷ್ಟೆಲ್ಲ ಅಡ್ಜಸ್ಟ್ ಮಾಡ್ತಿದ್ದೀರಿ, ನಾನು ಏನು ಮಾಡ್ತೀನಿ ಅಂದರೆ ಕೆಳಗಡೆ ಡಿನಾಮಿನೇಟರ್ ಏನಿದೆಯಲ್ಲ ಅದನ್ನು ಮೇಲೆ ಬರೋ ಥರ ಸೆಟ್ ಮಾಡ್ತಾಯಿದ್ದೀನಿ. ಐ ಆಮ್ ಜಸ್ಟ್ ಸೆಟ್ಟಿಂಗ್ ಡಪ್ ಇನ್ ದ ನ್ಯೂಮರೇಟರ್. ಓಕೆನಾ. ಸೊ ನಾವು ವಿ ಕ್ಯಾನ್ ಸಿ ಮೈ ಡಿಯರ್ ಫ್ರೆಂಡ್ಸ್, ಈಗ ಇದನ್ನೊಂದು ಟರ್ಮ್ ಅಂದ್ಕೊಳ್ಳೋಣ, ಇದನ್ನೊಂದು ಟರ್ಮ್ ಅಂದ್ಕೊಳ್ಳೋಣ. ಈಗ ಡಿವೈಡ್ ಮಾಡೋಣವಾ. ಸೊ ಏನಾಗುತ್ತೆ ಡಿವೈಡ್ ಮಾಡಿದ್ರೆ, ಸೊ ದಿಸ್ ವಿಲ್ ಬಿ ಹಾಫ್ ಆಫ್ ಈ ಟರ್ಮ್ಗೂ ಡಿವೈಡ್ ಮಾಡೋಣ, ಈ ಟರ್ಮ್ ಡಿವೈಡ್ ಮಾಡಿದರೆ ಸೇಮ್ ಥಿಂಗ್ ಬರುತ್ತೆ, 1 ಅಂತ ಆಗುತ್ತೆ ಅಲ್ವಾ. ಪ್ಲಸ್ ಇಲ್ಲೇನಾಗುತ್ತೆ ನೋಡಿ, cos x ಮೈನಸ್ sin x ಡಿವೈಡೆಡ್ ಬೈ cos x ಪ್ಲಸ್ sin x ಅಂತ ಆಗುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ಈ ಟರ್ಮನ್ನು ಫಸ್ಟ್ ಟರ್ಮು ಡಿವೈಡ್ ಮಾಡಿದ್ದೀನಿ, ಸೆಕೆಂಡ್ ಟರ್ಮು ಡಿವೈಡ್ ಮಾಡಿದ್ದೀನಿ ಅಲ್ವಾ. ಸೊ ಇವಾಗ ಇದನ್ನೇನು ಮಾಡೋಣ ಅಂದರೆ ಇಂಟಿಗ್ರೇಷನ್ ಆಫ್ 1 ಅಂತೂ x ಅಂತ ಆಗಿಬಿಡುತ್ತೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು? ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಒಂದು ಸ್ವಲ್ಪ ಬೋರ್ಡನ್ನು ಪಾಸ್ ಮಾಡಿ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಒಂದು ಸ್ವಲ್ಪ ಇದನ್ನು ನಾನು ರಿಮೂವ್ ಮಾಡ್ತೀನಿ. ಸೊ ಏನು ಮಾಡ್ತೀನಿ ಅಂದರೆ ಈಗ ಇದನ್ನಷ್ಟೇ ಸಪ್ರೇಟಾಗಿ ತೊಗೊಂಡ್ಬಿಡ್ತೀನಿ. ಇದನ್ನಷ್ಟೇ ಸಪ್ರೇಟಾಗಿ ತೊಗೊಂಡ್ಬಿಟ್ಟು ಲೆಟ್ ಅಂತ ಕರಿತೀನಿ, ಅದಕ್ಕೆ ಐ ಅಂತ ಕರೆದ್ಬಿಟ್ಟು ಇಂಟಿಗ್ರೇಷನ್ ಆಫ್ ಏನಿದೆ ಹೇಳಿದು cos x ಮೈನಸ್ sin x ಡಿವೈಡೆಡ್ ಬೈ cos x
ಪ್ಲಸ್ ಸೈನ್ ಎಕ್ಸ್ ಈಕ್ವಲ್ ಟು ಇಂಟು ಡಿ ಎಕ್ಸ್ ಇದೆ ಅಲ್ವಾ. ಇದನ್ನಷ್ಟೇ ಸಿಂಪ್ಲಿಫೈ ಮಾಡೋಣ, ಯಾಕಂದರೆ ಇಂಟಿಗ್ರೇಷನ್ ಆಫ್ 1 ಅಂತೂ ಆನ್ಸರ್ ಗೊತ್ತೇ ಇದೆ, ಎಕ್ಸ್ ಬರುತ್ತೆ. ಈ ಥರದ್ದು ಗೊತ್ತಿಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಸಪ್ರೇಟಾಗಿ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡಿ ಕೊನೆಗೆ ಆನ್ಸರ್ನ ನಾವು ಬರೆದ್ಬಿಡೋಣ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದಪ್ಪ? ಈಗ ಇದನ್ನು ಸಾಲ್ವ್ ಮಾಡೋದು ತುಂಬ ಈಸಿ. ಯಾಕೆ ಹೇಳಿ? ಡಿನಾಮಿನೇಟರ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಈಕ್ವಲ್ ಟು ಟಿ, ವಾಟ್ ಐಲ್ ಗೆಟ್ ಈಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ dx ಈಕ್ವಲ್ ಟು ಡಿ ಟಿ. ಸೊ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಲ್ಲೇ ಇದೆಯಾ, ಡಿ ಎಕ್ಸ್ ಅಂದರೆ ಫುಲ್ ಡಿ ಟಿ ಆಯಿತಾ? ವೆರಿ ಗುಡ್. ದಿಸ್ ಹೋಲ್ ಥಿಂಗ್ ಈಸ್ ಬಿಕಮ್ ಡಿ ಟಿ ಆ್ಯಂಡ್ ವಾಟ್ ಐಮ್ ಲೆಫ್ಟ್ ವಿತ್ 1 divided by this is our substitution, isn't it? So answer is log of mod t plus c or log of mod t ಅಂದರೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ? ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಲ್ವಾ. ಸೊ ಇವಾಗ ನೋಡಿ ಇದರ ಆನ್ಸರ್ನ ಡೈರೆಕ್ಟಾಗಿ ಬರೀಬಹುದು ಈಗ. ಸೊ ಇದೊಂದು ಸ್ವಲ್ಪ ಅಳಿಸ್ಬಿಡ್ತೀನಿ. ಸೊ ನಮ್ಮದು ಫೈನಲ್ ಆನ್ಸರ್ ದೇರ್ ಫೋರ್ ಫೈನಲಿ ವಾಟ್ ವಿ ಗೆಟ್ ಈಸ್ 1/2 ಬರೀತೀನಿ. ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಅಂತಾಗಿರುತ್ತೆ, ಪ್ಲಸ್ ಇದ್ರದ್ದು ಇಂಟಿಗ್ರೇಷನ್ ಜಸ್ಟ್ ಇವಾಗ ತಾನೇ ಸಾಲ್ವ್ ಮಾಡಿದ್ದೀವಿ. ಏನು ಹೇಳಿ? ಲಾಗ್ ಆಫ್ ಮಾಡ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಆಮೇಲೆ ಕೊನೆಗೆ ಒಂದು ಪ್ಲಸ್ ಸಿ ಅಂತ ಆಗುತ್ತೆ ಅಲ್ವಾ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಆಸ್ಕ್ಡ್ ಫಾರ್ 3 mark ಇನ್ ದ ಎಕ್ಸಾಮ್. ಸೊ ಪ್ಲೀಸ್ ಪಾಸ್ ದ ವಿಡಿಯೋ. ಸಪೋಸ್ ಅರ್ಥ ಆಗಿಲ್ಲ ಅಂದರೆ ಸ್ಟೆಪ್ಸ್ ನೋಡಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಲ್ಲ, ಆ ಸ್ಟೆಪ್ಸನ್ನು ಕರೆಕ್ಟಾಗಿ ನೋಡ್ಬೇಕಂದ್ರೆ ಸ್ವಲ್ಪ ವಿಡಿಯೋ ರಿವರ್ಸ್ ಹೋಗಿ ಮತ್ತೆ ನೋಡ್ಕೊಳ್ಳಿ, ಆಯಿತಾ? ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಎಕ್ಸಾಕ್ಟ್ಲಿ ಸೇಮ್ ಇದೆ. ಇವಾಗ ತಾನೇ ಮಾಡಿದ್ವಲ್ಲ ಅದೇ ರೀತಿಯ ಅದೇ ಪ್ಯಾಟರ್ನಲ್ಲಿದೆ. ಇನ್ ದ ಪ್ರೀವಿಯಸ್ ಕ್ವಶನ್ ವಿ ಹ್ಯಾಡ್ tan x here, but right now we have cot x. So what you will do? You will convert cot as cos x by sin x. ಸರಿನಾ? ಮತ್ತು ಅಲ್ಲಿ ಯಾವ ಥರ ಸಿಂಪ್ಲಿಫೈ ಮಾಡಿದ್ನಲ್ಲ ಅದೇ ರೀತಿಯಾಗಿ ಮಾಡ್ತಾ ಹೋಗಬೇಕು. ಓಕೆನಾ? ಇದನ್ನು ಟ್ರೈ ಮಾಡಿ, ಬರುತ್ತೆ ನಮಗೆ ಆನ್ಸರ್. ದಿಸ್ ಕ್ವಶನ್ ಈಸ್ ಸಿಮಿಲರ್ಲಿ ಅಗೇನ್ ಸಿಮಿಲರ್ ಇದೆ ನೋಡಿ. ಆವಾಗಲೇ ಮಾಡಿದ್ದು ವಿ ಹ್ಯಾಡ್ ಪ್ಲಸ್ ಹಿಯರ್, ಬಟ್ ರೈಟ್ ನಾವು ವಿ ಆರ್ ಹ್ಯಾವಿಂಗ್ ಮೈನಸ್. ನಥಿಂಗ್ ವಿಲ್ ಚೇಂಜ್. ಓಕೆ, ಸೈನ್ ಬೈ ಕಾಸ್ ಬರ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗಬೇಕು. ನೀವು ಟ್ರೈ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್, ಟ್ರೈ ಮಾಡಿ, ನಿಮಗೆ ಆನ್ಸರ್ ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್. ಓಕೆನಾ? ಸೊ ಐ ವಿಲ್ ಫಿನಿಶ್ ದ ವಿಡಿಯೋ ಹಿಯರ್ ಇಟ್ ಸೆಲ್ಫ್, so that I think I have given you a couple of questions as examples. So please try them with 100% effort, so that it will help us in solving next question for us. I think I have solved pretty much good number of questions on substitution, but still I feel that integration will become mastery only when by solving more and more question. So I think I am planning to spend one more video on substitution itself. Substitution alli innondu video na spend ಮಾಡಿಬಿಟ್ಟು then we will see the next type of integrations. ಇನ್ನೊಂದು will solve another 15 not 15 yeah 15 around 15 questions in the next video. So till then ನೀವೇನು ಮಾಡಬೇಕಂದ್ರೆ you have to practice these all questions. Okay, ಕರೆಕ್ಟಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಆವಾಗಲೇ you will become perfect in integration. So till then yeah, I'll pause it for now. So see you in the next video. Till then, take care and bye.